ರಾವಣನನ್ನು ಕೊಲೆ ಮಾಡಿ ಈ ಒಂದು ಕಲ್ಲನ್ನು ಸೀಳಿ ಹೊರಗೆ ಬಂದ ರಾಮಾಯಣ ನಡೆದಿರ್ತಕ್ಕಂತ ಸ್ಥಳ ನೋಡ್ರಿ. ಇದ್ರೆ ಒಂದೇ ಗ್ರಹ ಪೂಜೆ ಮಾಡಬಹುದು. ಆಮೇಲೆ ಆ ಒಂದು ಗ್ರಹದ ಹೆಸರು ಆಗಿನ ಕಾಲದ ಪುಷ್ಕರಣಿ ನೋಡ್ರಿ, ರಾಮಾಯಣ ಕಾಲದ್ದು. ಇನ್ನು ಸುತ್ಕೊಂಡು ಆ ತರ ಕಾಯಿ ಕಟ್ಟಿ ಹೋದ್ರೆ ಅವರ ಎಲ್ಲ ಆಸೆಗಳು ಈಡೇರ್ತಾವ. ರಾಮಾಯಣ ಕಾಲದಲ್ಲಿ ವಾಲಿ ಮತ್ತು ಸುಗ್ರೀವರು ಈ ಒಂದು ದೇವಸ್ಥಾನವನ್ನು ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾವು ನೋಡ್ರಿ ಇವಾಗ ಕಿಷ್ಕಿಂಧೆ ಒಳಗಿದ್ದೀವಿ. ಕಿಷ್ಕಿಂಧೆಯಲ್ಲಿ ಇನ್ನೊಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಪ್ರದೇಶ ಅಂದ್ರೆ ಕೋಟೆ ದುರ್ಗಾದೇವಿ ದೇವಸ್ಥಾನ ನೋಡ್ರಿ. ಇದು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು. ಆನೆಗುಂದಿ ಅಂತ ಹೇಳ್ತೀವಲ್ಲ, ಆ ಒಂದು ವಿಜಯನಗರ ಸಾಮ್ರಾಜ್ಯದ ಅಧಿದೇವತೆ ಈ ಒಂದು ಕೋಟೆ ದುರ್ಗಾದೇವಿ ದೇವಸ್ಥಾನ ನೋಡ್ರಿ. ಇದರ ಪಕ್ಕದಲ್ಲಿಯೇ ವಾಲಿಯನ್ನು ಸಂಹರಿಸಿದ ಗುಹೆನೂ ಸಹ ಅದ. ಈ ಒಂದು ದೇವಸ್ಥಾನದ ಮಹಿಮೆ ಏನು, ವಿಶೇಷತೆ ಏನು ಇಲ್ಲಿರ್ತಕ್ಕಂಥದ್ದು ಅನ್ನೋದನ್ನ ಆ ಒಂದು ಕೋಟೆಯ ಮೇಲೆ ಹೋಗಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಅಲ್ರಿ ವಿಶ್ವದೊಳಗನಾದ್ರಿ ಇದು ದುರ್ಗಾಪರಮೇಶ್ವರಿ ದೇವಿದ್ರಿ. ಅರ್ಥ ಆಯ್ತು ನೋಡ್ರಿ. ಅಲ್ಲಿ ನಮ್ ಸರ್ಗೆ ಯಾಕ ಸ್ವಲ್ಪ ವೀಕ್ನೆಸ್ ಆಗಿದೆ ಅಲ್ಲಿ ಅವ್ರವ್ರು ಊಟ ಟೈಮ್ ಆಗ್ಯದ. ಕ್ಲೈಮೇಟ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೆ ನಮ್ಗೆ. ಏನೋಣಿ ಅದ್ರ ಸ್ವಲ್ಪ ಬೆಟ್ಟ ಹತ್ತದಲ್ರಿ. ಹಾ ನಿಧಾನ ಗುರುಳೆ. ನೋಡಿ ಸ್ನೇಹಿತರೆ, ಇದು ಆನೆಗುಂದಿಯಲ್ಲಿರ್ತಕ್ಕಂತಹ ಕೋಟೆ ದುರ್ಗಾದೇವಿ ದೇವಸ್ಥಾನ ನೋಡ್ರಿ. ಇದು 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಬರುವುದಕ್ಕಿಂತ ಮುಂಚಿತವಾಗಿ ರಾಮಾಯಣ ಕಾಲದಲ್ಲಿ ವಾಲಿ ಮತ್ತು ಸುಗ್ರೀವರು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡ್ಯಾರ ಅನ್ನೋದು ಒಂದು ಇತಿಹಾಸ ಅದ ನೋಡ್ರಿ. ಆದ್ರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಯಿತು, ಅಂದ್ರೆ ಪ್ರಸಿದ್ಧಿಗೆ ಬಂತು ಅಂತ ಹೇಳಲಾಗ್ತದ. ವಿಜಯನಗರ ಸಾಮ್ರಾಜ್ಯದ ಅರಸರು ಯಾವ್ದಾದ್ರು ಒಂದು ಯುದ್ಧಕ್ಕಾಗಿರ್ಬೋದು ಅಥವಾ ಯಾವುದೋ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಈ ದೇವಿ ಆಶೀರ್ವಾದ ಪಡೆದು ಆಮೇಲೆ ಯುದ್ಧಕ್ಕೆ ಹೋಗ್ತಿದ್ರಂತ. ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂತ ಒಂದು ದೈವಿ ಮರ ನೋಡ್ಬೋದು ನಾವು. ಅರಕೆಯ ಕಾಯಿಗಳನ್ನ ಕಟ್ಟ್ಯಾರ ನೋಡ್ರಿ ಅಂತವ್ರಿ. ಇಲ್ಲಿ ಬಂದು ಯಾರೇ ಆಗ್ಲಿ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂತ ಒಂದು ಅರಕೆ ಹೊತ್ಕೊಂಡು ಆತರ ಕಾಯಿ ಕಟ್ಟಿ ಹೋದ್ರೆ ಅವರ ಎಲ್ಲಾ ಆಸೆಗಳು ಈಡೇರ್ತಾವ ಅನ್ನೋದು ಒಂದು ನಂಬಿಕೆ ನೋಡ್ರಿ ಜನರದ್ದು. ಅವ್ರ ಆಸೆ ಈಡೇರಿದ ನಂತರ ಇಲ್ಲಿ ಬಂದು ಆ ಕಾಯಿನ ಮತ್ತೆ ಬಿಚ್ಚಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರ ನೋಡ್ರಿ. ಈ ಒಂದು ದೇವಸ್ಥಾನಕ್ಕ ಕೋಟೆ ದುರ್ಗಾದೇವಿ ದೇವಸ್ಥಾನ ಅಂತ ಯಾಕೆ ಬಂತು ಅಂದ್ರೆ, ನಾವೇನ್ ಈಗ ಮ್ಯಾಲ ಹತ್ಕೊಂಡ್ ಬಂದಿವಲ್ರಿ, ಸುತ್ತಲೂ ಕೋಟೆಯಿಂದ ಆವೃತ್ತವಾಗಿರ್ತಕ್ಕಂತ ಪ್ರದೇಶ. ಆ ಕೋಟೆಯ ಮೇಲೆ ಇರ್ತಕ್ಕಂತ ದೇವಸ್ಥಾನ ನೋಡ್ರಿ ಇದು. ಹಾಗೆ ಕೋಟೆಯ ಮೇಲೆ ಶ್ರೀಶೈಲ ಮಲ್ಲಿಕಾರ್ಜುನನ ಮೂರ್ತಿನೂ ಸ್ಥಾಪನೆ ಮಾಡ್ಯಾರ ನೋಡ್ರಿ, ಇಲ್ಲಿ ನೀವು ನೋಡ್ಬೋದು. ಆಮೇಲೆ ಇನ್ನೂ ಸ್ವಲ್ಪ ಕೋಟೆಯ ಮೇಲತ್ತಿ ಹೋಗ್ಬೇಕು, ಅಲ್ಲಿ ವಾಲಿಯ ಗುಹೆ ಆದ್ ನೋಡ್ರಿ. ಅಂದ್ರೆ ವಾಲಿನ ರಾಕ್ಷಸರು ಸಂಹಾರ ಮಾಡಿರ್ತಕ್ಕಂತ ಗುಹೆ ಆದ, ಅಲ್ಲಿಗೂ ಕರ್ಕೊಂಡು ಹೋಗ್ತೀವಿ ವಾಲಿಯ ಗುಹೆಕ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಕೋಟೆ ಅನ್ನೋದು ರೀ. ಕೋಟೆ ದುರ್ಗಾದೇವಿ ದೇವಸ್ಥಾನದಿಂದ ಈ ಕೋಟೆಯನ್ನು ಇನ್ನು ನಾವು ಮೇಲ್ಭಾಗದಲ್ಲಿ ಹತ್ತಿಕೊಂಡು ಬಂದೀವಿ ನೋಡ್ರಿ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಕೋಟೆಯ ಮಹಾದ್ವಾರ ಕಾಣಿಸ್ತದ ನಮ್ಗ. ಈ ಮಹಾದ್ವಾರ ವಾಲಿಯ ಗುಹೆ ಕರ್ಕೊಂಡು ಹೋಗ್ತದ ನೋಡ್ರಿ. ಬರ್ರಿ ವಾಲಿಯ ಗುಹೆಕ ಒಳಗ್ ಹೋಗೋಣ. ಆಗಿನ ಕಾಲದ ಪುಷ್ಕರಣಿ ನೋಡ್ರಿ, ರಾಮಾಯಣ ಕಾಲದ್ದು. ಇನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡ್ಯಾರ ನೋಡ್ರಿ. ನೀರ್ ಅದ ಒಳಗ, ಬಟ್ ಕುಡಿಯಲು ಯೋಗ್ಯ ಇಲ್ಲ ಈಗ ಅವು ನೋಡ್ರಿ. ಇಲ್ಲಿ ವಾಲಿಯ ಗುಹೆಗೆ ಏನ್ ಬಂದಿವಲ್ರಿ ಮ್ಯಾಲ ನಾವು. ಇಲ್ಲಿ ಯಾರಿಗಾದ್ರೂ ನವಗ್ರಹ ದೋಷ ಇರುತ್ತಲ್ರಿ, ನವಗ್ರಹ ಶಾಂತಿಯ ಹೋಮ ಪೂಜೆ ಮಾಡಿಸ್ತಾರ ನೋಡ್ರಿ. ಇಲ್ಲಿ ರಾಹುಕೇತು ಶಾಂತಿಗಾಗಿ, ಆಮೇಲೆ ಇನ್ನಿತರ ಯಾವುದೇ ಒಂದು ಮಂಗಳ ದೋಷಕ್ಕಾಗಿ ಪೂಜಾ ಹವನಗಳನ್ನ ಮಾಡಿಸ್ತಾರ. ಇಲ್ಲಿ ನೋಡಿರ್ಬೋದು ನವಗ್ರಹಗಳನ್ನ ಪ್ರತ್ಯೇಕವಾಗಿ ಸ್ಥಾಪನೆ ಮಾಡ್ಯಾರ್ರಿ. ಅಂದ್ರೆ ಒಂದೊಂದು ಗ್ರಹಕ್ಕೆ ಏನಾದ್ರೂ ಇದು ಇದ್ರೆ, ದೋಷ ಇದ್ರೆ ಒಂದೇ ಗ್ರಹಕ್ಕೆ ಪೂಜಾ ಮಾಡ್ಬೋದು. ಆಮೇಲೆ ಆ ಒಂದು ಗ್ರಹದ ಹೆಸರು
ಆಮೇಲೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಧಾನ್ಯದ ಹೆಸರು, ಬಣ್ಣ ಮತ್ತು ವೃಕ್ಷ ಎಲ್ಲಾನು ಬರ್ದಾರ ನೋಡ್ರಿ ಇಲ್ಲಿ. ಬುಧ ಗ್ರಾಹಕ ವೃಕ್ಷ ಉತ್ತರಾಣಿ, ಧಾನ್ಯದ ಹೆಸರು. ಗುರು ನೋಡಿ ವಾಲಿ ಗುಹೆ ನೋಡಿ ಫ್ರೆಂಡ್ಸ್, ಇದೇ ವಾಲಿ ಗುಹೆ ನೋಡ್ರಿ. ವಾಲಿ ಮಾಯಾವಿ ಎನ್ನುವ ರಾಕ್ಷಸನನ್ನು ಹಿಮ್ಮೆಟ್ಟಿಸಿ ಬರ್ಬೇಕಾದ್ರೆ ಆ ಮಾಯಾವಿ ರಾಕ್ಷಸ ಈ ಗುಹೆಯೊಳಗ ಹೋಗ್ಕೊಂತಾನ. ಆತನಿಂದನೇ ವಾಲಿನೂ ಪ್ರವೇಶ ಮಾಡ್ತಾನ. ಈ ಗುಹೆಯಿಂದ ಸುಮಾರು 1 ತಿಂಗಳ ಆದ ನಂತರ ರಕ್ತ ಹೊರಗ್ ಬರ್ತಿರ್ತದ. ಎಲ್ಲರೂ ಏನಂತ ತಿಳ್ಕೊಂತಾರ ಅಂದ್ರೆ ವಾಲಿಯ ಸಹೋದರನಾಗಿರ್ತಕ್ಕಂಥ ಸುಗ್ರೀವ ವಾಲಿ ಸತ್ತೋದ್ನೇನು, ಆ ಮಾಯಾವಿ ರಾಕ್ಷಸ ತಮ್ಮ ಅಣ್ಣನನ್ನು ಕೊಂದ್ಬಿಟ್ನೇನು ಅಂತ ಇಲ್ಲಿ ಕಲ್ಲನ್ನ ಮುಚ್ಚಿ ಅವರು ವಾಲಿ ಸತ್ತನಂತ ತಿಳ್ಕೊಂಡು ರಾಜ್ಯಭಾರ ಮಾಡ್ತಿರ್ಬೇಕಾದ್ರೆ 1 ತಿಂಗಳ ನಂತರ ವಾಲಿ ಈ ಬಂಡೆಯನ್ನು ಒಡೆದು ಹೊರ ಬರ್ತಾನ ನೋಡ್ರಿ. ಅಂದ್ರೆ ವಾಲಿ ಸತ್ತಿರಲ್ಲ, ವಾಲಿಯ ಕೈಯಿಂದ ಆ ಮಾಯಾವಿ ರಾಕ್ಷಸನ ಸಂಹಾರ ಆಗಿರುತ್ತ. ಇಂತಹ ಒಂದು ಅದ್ಭುತ ಕಥೆಯುಳ್ಳಂತಹ ರಾಮಾಯಣದ ಅದ್ಭುತ ದೃಶ್ಯವನ್ನು ಒಳಗೊಂಡಿರ್ತಕ್ಕಂಥ ಗುಹೆ ನೋಡ್ರಿ. ಬರ್ರಿ ಗುಹೆ ಯಾವ ತರ ಅದಂತ ತೋರಿಸ್ತೀನಿ. ಬರ್ರಿ ಟೀಚರ್, ಚೆನ್ನಾಗಾದ್ರಿ. ಕತ್ಲಾದ್ರಿ ಆದ್ರೆ ಟಾರ್ಚ್ ಹಾಕ್ಬಿಡ್ತಿಡ್ರಿ. ಭಯಾನಕ ಅದ ನೋಡ್ರಿ ಗುಹೆ. ಟಾರ್ಚ್ ಹಾಕ್ಬಿಡ್ತಿಡ್ರಿ. ಟಾರ್ಚ್ ಹಾಕ್ ಇಲ್ಲ, ಒಳಗ ವಾಲಿದು ಒಂದ್ ಗುಡಿ ಆದ್ರಿ. ಹೌದಾ? ನನ್ ಫೋನ್ ಸಿಗೋಲ್ತಲ್ಲ. ತುಂಬಾ ಇದೆ ಟಾರ್ಚ್ ಇದ್ರೆ ಸ್ವಲ್ಪ ಹಾಕ್ರಿ. ಟಾರ್ಚ್ ಹಾಕ್ಯಂಬರ್ರಿ. ಓ ಮೈ ಗಾಡ್, ಎಷ್ಟು ದೂರ ಅದು? ಎಷ್ಟ್ ಒಳಗಾದ್ ನೋಡ್ರಿ ಗುಹೆ. ಗುರು ಟಾರ್ಚ್ ಇದ್ರೆ ಸ್ವಲ್ಪ ಮುಂದ್ ಬರ್ರಿ. ಓ ಏನಪ್ಪ ಇದು? ಮೂರ್ತಿಗಳು. ಓ ಮೈ ಗಾಡ್, ವಾಲಿನೇ ಬಂದ್ಬಿಟ್ ನಂದೇನ್. ಇಲ್ಲಿ ನೋಡ್ರಿ, ಇದೆ ಈ ಕಡೆ ತಗೋರಿ. ಅವು ನನ್ ಭಯನ ಆಯ್ತಪ್ಪ. ನೋಡ್ರಿ ಯಾವ ತರ ಅದ ನೋಡ್ರಿ ಗುಹೆ, ಭಯಾನಕ ಗುಹೆ. ಓ ಭಯ ತಡಿ. ಟಾರ್ಚ್ ಈ ಕಡೆ ಹಾಕ. ಮುಂದೆ ಹೋದ್ರ ಇಲ್ಲಿ ಟಾರ್ಚ್ ಹಾಕಪ್ಪ. ಎಕಡೆ ಮುಂದೆ ಇನ್ನದ? ಇನ್ನ ಐತ್ರಿಗ. ಓ ಮೈ ನೋಡ್ರಿ ಯಾವ ತರ ಅದ ನೋಡ್ರಿ ವಾಲಿಯ ಗುಹೆ. ಓಹ್, ರಾಮಾಯಣ ನಡೆದಿರ್ತಕ್ಕಂತ ಸ್ಥಳ ನೋಡ್ರಿ. ಬರ್ರಿ ನೀವು ಬಂದು ಒಂದ್ಸಲ ವಿಸಿಟ್ ಮಾಡ್ರಿ. ಆಯ್ತ್ರಿ, ಇಲ್ಲೇ ಲಾಸ್ಟ್. ಇಲ್ಲಿ ಹಿಂಗ್ರು ಬರ್ಬೋದಾಗಿತ್ತಲ್ಲೋ? ಹಾ ರೀ, ಹಿಂಗೇನೆ ಬರ್ಬೋದಾಗಿತ್ತು ನಾವು. ಅಂದ್ರೆ ಅಂಗ್ಲಿಂದ ಹಿಂಗ್ ಬಂದಿವಿ ಅಷ್ಟೇ. ಇಲ್ಲಿ ನೋಡ್ರಿ, ಇದೆಲ್ಲ ಮ್ಯಾಲ್ ತಗೋರಿ. ವಾಲಿ ಮಾಯಾವಿ ರಾಕ್ಷಸನನ್ನು ಕೊಲೆ ಮಾಡಿ ಈ ಒಂದು ಕಲ್ಲನ್ನು ಸೀಳಿ ಹೊರಗ್ ಬಂದ ನೋಡ್ರಿ ಮ್ಯಾಲ. ನೋಡ್ರಿ ಯಾವ ತರ ಅದ ಬಂಡೆಗಲ್ಲುಗಳು, ಎಷ್ಟು ಸ್ಟ್ರಾಂಗ್ ಇರ್ಬೋದು ನೋಡ್ರಿ ಆಗಿನ ಕಾಲದವ್ರು. ಅಪ್ಪ ದೇವ್ರೆ, ಏನಿದು ನೋಡಿ ಮೇಲೆ. ಇಲ್ಲಿ ಕಡೆ ದಾರಿ ಐತೆ? ಇಲ್ಲ ರೀ, ಇದು ಗುಹೆ ಅಷ್ಟೇ. ಅಲ್ಲ ಇದನ್ನ ಇಲ್ಲಿ ಲಾಸ್ಟ್ ಎಂಡ್ ಅಲ್ಲಿ ಏನ್ ಮೂರ್ತಿ ಐತಲ್ಲ ಅದೇ ಅಲ್ಲಲ್ಲ, ಅಲ್ಲಿ ಮೂಡಿರಲ್ಲ. ಇದೇ ಕಲ್ಲು ಮುಚ್ಚಿದ್ದು. ಬರ್ರಿ ತೋರ್ಸ. ಇದೇನಾ? ಓ ಮೈ ಗಾಡ್, ತೋರ್ಸ. ದೇವ ಇದೇನ್ ಕಲ್ಲು ಮುಚ್ಚಾರಲ್ರಿ, ವಾಲಿ ಮಾಯಾವಿ ರಾಕ್ಷಸಲಿಂದ ಸತ್ತೋದ ಅನ್ಕೊಂಡು ಇಲ್ಲಿ ರಕ್ತ ಹರಿತಿರ್ತದ್ರಿ 1 ತಿಂಗಳ ಆದ ನಂತರ. ವಾಲಿನೇ ಸತ್ತೋದ ಅನ್ಕೊಂಡು ಈ ಗುಹೆಕ್ ಈ ಕಲ್ಲು ಮುಚ್ಚಿ ಬಿಟ್ಟಾರ ನೋಡ್ರಿ. ಚಿತ್ರ ಏನಿಲ್ಲ, ಇಲ್ಲ ಚಿತ್ರ ಏನಿಲ್ಲ, ಕಲ್ಲು ಬಂಡೆನ ಮುಚ್ಚಿ ಬಿಡ್ತಾರ ಅಷ್ಟೇ. ಸತ್ತೋಗೇನ ಅನ್ಕೊಂಡು ರಕ್ತ ಬರ್ತಿರ್ತದಲ್ಲ, ಆ ರಾಕ್ಷಸ ಮಾಯಾವಿ ಎನ್ನುವ ರಾಕ್ಷಸ ವಾಲಿಯನ್ನ ತಿಂದ್ಬಿಟ್ನೇನೋ ಅನ್ಕೊಂಡು ಇದನ್ನ ಬಂಡೆಗಲ್ಲು ಮುಚ್ಚಿ ಅವರು ರಾಜ್ಯಾಡಳಿತ ಮಾಡ್ಬೇಕಾದ್ರೆ 1 ತಿಂಗಳಾದ ನಂತರ ವಾಲಿ ಈ ಬಂಡೆಗಳನ್ನ ಒಡೆದು ಸೀಳಿ ಹೊರಗ್ ಬರ್ತಾನ ನೋಡ್ರಿ. ಅಂದ್ರೆ ಮಾಯಾವಿ ರಾಕ್ಷಸನನ್ನ ವಾಲಿನೇ ಕೊಂದಿರ್ತಾನೆ. ಅಂದ್ರೆ ವಾಲಿ ಸತ್ತಿರಲ್ಲ? ವಾಲಿ ಸತ್ತಿರಲ್ಲ, ಆ ರಾಕ್ಷಸ ಸತ್ತಿರ್ತಾನೆ. ಹೌದನ? ಮತ್ತೆ ವಾಲಿ ಮತ್ತೆ ಹೆಂಗಿದ ಆಮೇಲೆ ಈ ಬಂಡೆಗಳನ್ನ ಸೀಳಿ ಬರ್ತಾನ್ರಿ ಆತ ಹೊರಗ್. ಗುರುಗಳೇ, ಕೈಲಿಂದಾನೇ ರೀ, ಹಿಂಗ ಕೈಲಿಂದ ಸೀಳಿ ಹೊರ ಬರ್ತಾನ. ಅಲ್ಲ ಇಲ್ಲಿ ನೋಡ್ರಿ ಹೆಂಗ ಎಷ್ಟು ತಣ್ಣಗ ನೋಡ್ರಿ. ಬ್ಯಾಸಿ ಈಗ ಏನ್ ತಪಸ್ಸೆ ಕುಂತ್ ಬಿಡ್ಬೇಕಂದ್ರೆ ಅಲ್ಲ ಮುಚ್ತಾರಂತದ. ಹೆಂಗ್ ಮುಚ್ತಾರ ಇದನ್ನ? ಅದ ಅರ್ಥ ಆಗಿಲ್ಲ ನನಗೆ. ಅಲ್ಲಿ ಪೂರ ಎಂಟ್ರೆನ್ಸ್ ಆದಲ್ರಿ, ನಾವ್ ಹೊರಗ್ ಬಂದಿವಲ್ಲ. ಲಾಕ್ ಮಾಡ್ಬಿಡ್ತಾರಲ್ಲ. ಹೌದೌದ್ರಿ, ಮಾರ್ಕಿಂಗ್ ಕೊಟ್ರಿ ನೋಡ್ರಿ. ಈ ತರ ಇದೆ ಗುಹೆ. ಮಸ್ತ್ ಅದಲ್ರಿ ಸರ್ ಪ್ಲೇಸ್. ಈ ಕಡ್ರಿ ಕತ್ಲು ಬೆಳಕು ಎರಡು ನೋಡಿದಂಗ ಆಯ್ತು ನೋಡ್ರಿ. ಆಗ್ಲೇ ಅಲ್ಲಿ ಭಾರಿ ಖುಷಿ ಆಯ್ತು ನನಗಂತರ. ನಾವ್ರ ವಿಶೇಷವಾಗಿ ಭಾರಿ ಸ್ಥಾಪನೆ ಮಾಡ್ರಿ. ಇನ್ನೊಂದು ಬಹಳ ಇಷ್ಟ ಗುರುಗಳ. ಈ ತರ ಎಲ್ಲಿ ನೋಡ್ರಿ ನೀವು ನೋಡಿಲ್ಲ, ಸಾಧ್ಯ ಇಲ್ಲ. ಸಪರೇಟ್ ಯಾಕಂತಂದ್ರೆ ಒಂದೇ ತಲೆ ಕುಂದ್ರಸ್ತಾರ. ಒಂದು ಅದು ಅಟ್ಯಾಚ್ ಇರ್ತಾವ್ರಿ ಎಲ್ಲಾ ಗ್ರಹಗಳು. ಇದು ನವಗ್ರಹ ದೋಷ ಇದ್ದವ್ರಿಗೆ ಪೂಜೆ ಮಾಡ್ಸೋ ಸಲ ಅಂದ ಒಂದೊಂದೇ ಗ್ರಹ ದೋಷ ಇರುತ್ತಲ್ರಿ, ಸುತ್ತ ಬೇಕಂತ ಹಂಗ ಮಾಡ್ಯಾರ ನೋಡಿ ಗುರು. ನೋಡಿ ಗ್ರಹಗಳದ್ದು ಸಪರೇಟ್ ಇದೆ, 9 ಗ್ರಹಗಳದ್ದು.
ಬರ್ರಿ ಓಮ್ರಿ. ಅಲ್ಲಿ ಒಂದ್ ಐತಲ್ಲ ಅದು ವಾಲಿದೆ ಏನ್ ಅಲ್ಲ ಅಲ್ರಿ, ಅಲ್ಲಿ ಒಂದ್ ಯಾವ್ದು ಅಲ್ಲ ಹಾ ಹಾ ಇಂತ ಗೂಲಿ ಕಟ್ ಅದ್ರಾಗ. ಅಲ್ಲ ಫ್ರೆಂಡ್ಸ್ ಅಲ್ಲಿ ಇದಾರೆ ಏನ್ ಹೇಳ್ರಿ ಮತ್ತೆ ಅವ್ರಿಗೆಲ್ಲ. ಇಲ್ಲಿ ಇಲ್ಲಿ ಬಜರಂಗಿ ಆಂಜನೇಯ ಹಾ ಆಂಜನೇಯ ಬರ್ತೀವಪ್ಪ ನಿಮ್ಮಲ್ಲಿ. ಕಪಲ್ಸ್ ಅನ ಇವ್ರು ಬರೀ ಇಂತದೆಯಾ? ನಾ ಮೋಸ್ಟ್ಲಿ ಕಪಲ್ಸ್ ಅನ್ಸುತ್ತೆ. ಕಪಲ್ ಸಾರ ಬ್ರದರ್ ಸಾರ ಯಾರಿಗ ಗೊತ್ತು? ಕಪಲ್ಸ್ ಇರ್ಬೇಕು. ಅಲ್ಲಿಬ್ರು ಹೋಗ್ತಾ ಇದ್ರಾಗ ಆಯ್ತು ಆಮೇಲೆ ಪ್ಲೇಸ್ ಕುಂತಾರಲ್ಲ ಮೋಸ್ಟ್ಲಿ ಇಲ್ಲ ಅವ್ರ ಕಪಲ್ಸೇ 100%. ಎಷ್ಟು ಅನ್ಕೊಂತ ನೋಡ್ರಿ ಕರೆ ಅಂದ್ರು. ಅಂದ್ರೆ ಯಾರಿಗೇನು ತೊಂದ್ರೆ ಮಾಡಲ್ಲ ಅನ್ಸುತ್ತಲ್ಲ. ಮಾಡಲ್ಲ ಯಾಕಲ್ಲ ಹುಡ್ಗ ನಿನ್ನ ಫಾಲೋ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಡಕತ್ತ ಇಲ್ಲೋಪ್ಪ ಅವು ಕೈಗೆ ಏನ್ ಇಟ್ಕೊಂಡಿರ್ತಾವ ಅದಕ್ಕಂತ ಬರ್ತಾವು. ಹಾ ರೀ. ನಮ್ಮ ಗಂಟೆ ಬ್ಯಾಗ್ಗಳು ಇಂಥವು ಇದ್ರಾಗ ಹೊಡೆದ್ರೆ ಸೈಡ್ ಐತ್ರಿ ಬಾಳ ಓ ಸ್ವಲ್ಪ ಹುಷಾರ್ ನೋಡ್ರಿ, ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಸೇಫ್ ಇರ್ಬೇಕು. ಸ್ವಲ್ಪ ಮಾರುತಿ ಆಂಜನೇಯ ಅವ್ರು ಇದಾರೆ ಇಲ್ಲೆಲ್ಲ. ಇಲ್ಲೆಲ್ಲ ವಾನರ ಸೇನನೆ ವಾಸ ಮಾಡಿರ್ತಕ್ಕಂತ ಸ್ಥಳ ರೀ ಕಿಷ್ಕಿಂಧೆ ಅಂದ್ರ. ಬರ್ತೀವಲ್ರಿ ಅದು ತಿನ್ನಕಂತ ಬರ್ತಾವ್ರಿ. ಬರ್ತಾರ ಹೌದು. ಗೋಶಾಲೆ ನೋಡ್ರಿ ಇದೆಲ್ಲ ಗುರುಗಳ ಗೋಶಾಲೆ ಅದೆಲ್ಲ ಅಲ್ರಿ ಇವೆಲ್ಲ ಆಕಳದಿಲ್ಲ. ಹೌದ್ರಿ. ಹಾ ಹೌದಲ್ರಿ, ಚೆನ್ನಾಗದಲ್ಲ ಗುರುಗಳ? ಹೆಂಗ ಅನಿಸ್ತು? ಚಲೋ ಆಯ್ತಾ? ಸ್ವಲ್ಪ ಯಾಕೆ ಬಂದಲ್ಲ ಸನ್ಸೆಟ್ ಆಯ್ತು ಮತ್ತೆ ಸ್ವಲ್ಪ ಊಟ ಮಾಡತಾನ ಮತ್ತ ಅದನ್ನ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಅಂತ ಮಾಡ್ತಾರಲ್ರಿ. ಫಸ್ಟ್ ಅವ್ರಿಗೆ ಏನ್ ಕ್ಯೂರಿಯಾಸಿಟಿ ಬಿಡ್ತು ಏನಾಗುತ್ತೆ ಕೇಳಿದ್ರೆ ಏನೋ ಫಸ್ಟ್ ಆ ತೆಗ್ಗು ತೋಡಿ ಎಲ್ಲ ಎಲಿ ಹಾಕ್ತಾರಿ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾರಿ, ಆಮೇಲೆ ಗೋಮೂತ್ರ ಹಾಕ್ತಾರಿ, ಹಾಕಿ ಮತ್ತೆ ಎಲಿ ಹಾಕ್ತಾರಿ, ಹಾಕಿ ಮಣ್ಣು ಮುಚ್ಚ ಬಿಡ್ತಾರಿ. ಮುಚ್ಚಿ 6 ತಿಂಗಳ 9 ತಿಂಗಳ ಹಿಂಗಿರತ್ರಿ ಅದು. ಅದಾದ್ಮೇಲೆ ತೆಗಿತಾರಿ, ಅದು ಪುಡಿ 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 ಏನ್ ಮಸ್ತ್ ಆಗಿರತ್ರಿ, ಭಾರಿ ಆಗಿರತ್ರಿ ಅದ್ ಗೊಬ್ಬರ. ಎಲ್ಲ ಇವರೇ ಇರ್ತಾರಲ್ಲ ವಾಣಿ ಸೈನಾ ಇಲ್ಲಿ ಕಿಷ್ಕಿಂಧದಲ್ಲಿ. ಕಿಷ್ಕಿಂಧೆ ಅಂದ್ರೆ ಮತ್ತೆ ಇವ್ರೆ ವಾನರ ಸೇನೆನೇ ಇಲ್ಲಿ. ಹೌದಲ್ಲ? ಆಂಜನೇಯನ್ ಫ್ರೆಂಡ್ಸ್ ಇವರೆಲ್ಲ, ಚೈಲ್ಡ್ಹುಡ್ ಫ್ರೆಂಡ್ಸ್. ಹೌದಲ್ಲ? ನಮ್ ಟೀಚರ್ಗೆ ಎಷ್ಟು ಭಯ ಇರ್ಬೋದು ಅಲ್ರಿ ಟೀಚರ್? ಹೆಂಗಂತ್ರ ಅಂಜನಾದ್ರಿ ಬೆಟ್ಟದಾಗ ಹೋಗಕತ್ತಿದ್ವಲ್ರಿ ಹುಡುಗರು ಎಲ್ಲ ಪಾಪ್ಕಾರ್ನ್ ಗೀರ್ಕಾರ್ನ್ ತಗೊಂಡೋದು. ಅಲ್ಲ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.